ನೀವು ಒಳ್ಳೆಯವರು ಅಂತ ಯಾಕೆ ಹೇಳ್ತೀನಣ್ಣ? ಅವ್ರು ನಿಮ್ಗೇನೋ ಮಾಡಬಾರ್ದು ಅಂತ ಅಲ್ವಾ? ಕೊನೆಗೆ ದುಡ್ಡು ಕೊಡ್ತೀನಿ ಅಂತಲೂ ಹೇಳಿದ್ದೆ. ಬಿಟ್ಬಿಡಿ ಅಣ್ಣ. ನಾನು ದುಡ್ಡು ತಗೊಂಡು ಹೋಗ್ದಿದ್ರೆ ನಮ್ಮಮ್ಮ ಸತ್ತು ಹೋಗ್ತಾಳೆ. ನಮ್ಮಮ್ಮ ಇಲ್ದಿದ್ರೆ ನಾನು ಬದುಕಲ್ಲ ಅಣ್ಣ. ನಿನ್ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಕರ್ಗವ್ರಲ್ಲ ನಾವು. ಹೇಗೂ ನಿನ್ನಮ್ಮ ಮೇಲೋಗ್ತಾಳಲ್ಲ, ನೀನು ಹೋಗ್ಬೋದಂತೆ. ಅಲ್ಲಿ ನಿನ್ನಮ್ಮ ಹೋದ್ಲು ಅಂದ್ಕೊಂಡು ಇಲ್ಲಿ ನಮ್ಮ ಕೆಲಸ ನೋಡು. ಕೆಲಸ ಆದ್ಮೇಲೆ ನೀನ್ ಎಲ್ಲಿ ಹೋದ್ರು ನಾವು ಕೇಳಲ್ಲ. ಏಯ್, ನೀವು ಮನುಷ್ಯರೇನೋ? ಒಂದು ಹೆಣ್ಣು ಮಗು ಕಷ್ಟನ ಅರ್ಥ ಮಾಡ್ಕೊಳ್ಳಲ್ವಾ? ನೀವೇನೋ ಹೋಗಕ್ ಬಿಡೋದು? ಗಂಗಾ, ನೀನು ಓಡು. ಬಿಡಲ್ಲ. ಏಯ್, ನಿಲ್ರೋ. ಚಿಕ್ಕಪ್ಪ, ಬಾ ಇಲ್ಲಿ ಬೇಗ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಬೇಡ ಬೇಡ, ನಮ್ ಚಿಕ್ಕಪ್ಪಂಗೆ ಏನು ಮಾಡಬೇಡಿ. ಬೇಡ ಗಂಗಾ, ಮುಂದೆ ಬರಬೇಡ. ಹೋಗಿ ಮೇಡಮ್ ಹತ್ರ ಮಾತಾಡು. ಹೋಗು. ಏಯ್, ಮೇಲೆ ಆಸೆ ಇಲ್ವಾ? ಕೊಯ್ದಾಕ್ಬಿಡ್ತೀನಿ ನಿನ್ನ. ಬೇಡ, ನೀನ್ ಹೋಗು ಗಂಗಾ, ನನ್ನ ಮಾತು ಕೇಳು. ಈ ರಾಕ್ಷಸರು ನಿನ್ನ ಬದುಕೋಕ್ ಬಿಡಲ್ಲ. ಓಡ್ ಹೋಗು. ನಾನು ಹೋದ್ರೆ ಅವ್ರು ನಿನ್ನನ್ನು ಸಾಯಿಸ್ತಾರೆ ಚಿಕ್ಕಪ್ಪ. ನನಗೇನೇ ಆದ್ರೂ ನಿಲ್ಲಬೇಡ ನೀನು. ಹೋಗು. ನಿನ್ ಮಗ್ಳು ಆಗಿರೋಳು, ನಿನ್ ಬಿಟ್ಟು ಹೇಗ್ ಹೋಗ್ಲಿ ಚಿಕ್ಕಪ್ಪ? ಗಂಗಾ, ನೀನು ಹೋಗದೆ ಇದ್ರೆ ನಿನ್ನ ಅಮ್ಮನ ಪ್ರಾಣ ಹೋಗುತ್ತೆ. ನಿಂದು ಮಾತ್ರ ಪ್ರಾಣ ಅಲ್ವಾ? ಬೆಂಗಳೂರಲ್ಲಿ ನಂಗೆ ಆಶ್ರಯ ಕೊಟ್ಟೆ, ತಂದೆ ಹಾಗೆ ನೋಡ್ಕೊಂಡೆ. ನಾನು ಕೆಲ್ಸದವಳಾದ್ರೆ ನನ್ ಜೊತೆ ಆಗಿರೋದಕ್ಕೋಸ್ಕರ ನೀನು ಕೆಲ್ಸದವನಾದೆ. ನನ್ ಸಮಸ್ಯೆಯಲ್ಲಿ ಪಾಲ್ ತಗೊಂಡವನು. ಈಗ ನನ್ನ ಕಾಪಾಡಕ್ಕೆ ನಿನ್ ಪ್ರಾಣ ಅಡ್ಡ ಇಡ್ತಿದ್ಯಾ? ಇಲ್ಲ ಚಿಕ್ಕಪ್ಪ, ನಾನು ಹೋಗಲ್ಲ. ಅದೇನಾಗುತ್ತೋ ಆಗ್ಲಿ, ಏನಾದ್ರೂ ಆ ದೇವ್ರಿದ್ದಾನೆ, ನಾನು ಇಲ್ಲೇ ಇರ್ತೀನಿ. ನೀನು ಹೊರಡ್ತೀಯ ಇಲ್ವಾ? ಹತ್ರಕ್ಕೆ ಬಂದ್ರೆ ಸಾಯಿಸ್ತೀನಿ. ಹುಷಾರು, ಹುಷಾರು, ಹುಷಾರು. ಹಿಡ್ಕೊಳ್ರ. ಮತ್ತೆ ಮಿಸ್ ಆದ್ಲು. ಅವಳೆಲ್ಲಿ ಹೋಗ್ತಾಳೋ? ಎಲ್ಲೇ ಹೋದ್ರು ಬೆಂಗಳೂರು ಬರಲೇಬೇಕು. ಅಲ್ಲೇ ನೋಡ್ಕೊಳ್ಳೋಣ ಬನ್ರ. ಏನಕ್ಕ ಹೀಗಾಯ್ತು? ನಿತ್ಯ ನಮಗೆ ಫೇವರಾಗಿ ಮಾತಾಡ್ತಾಳೆ ಅನ್ಕೊಂಡ್ರೆ ಮತ್ತೆ ಅವನ್ನೇ ಮದುವೆ ಆಗ್ತೀನಿ ಅಂದ್ಲು. ಎಲ್ಲಿ ಮಿಸ್ಟೇಕ್ ಆಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಬೆಳಿಗ್ಗೆ ಬೆಂಗಳೂರಿಂದ ಹೊರಟಾಗಿಂದ ಹಿಡಿದು ಜಾತಕ ಹೇಳೋವರೆಗೂ ಪ್ರತಿಯೊಂದು ಪ್ಲಾನ್ ಪ್ರಕಾರ ನಮ್ಗೆ ಅನುಕೂಲವಾಗಿ ನಡೀತು. ಎವ್ರಿ ಮೂಮೆಂಟ್ ಜೈನ ಹರ್ಟ್ ಮಾಡ್ತಾನೆ ಬಂದೆ. ನೀನು ಕರೆಕ್ಟ್ ಕೆಲಸನೇ ಮಾಡಿದ್ಯಾಕ? ನಿತ್ಯ ಕೂಡ ನಮ್ದು ಹಾಗೆ ಕಾಣ್ತಿತ್ತು. ಎಲ್ಲ ಪ್ರಿಪೇರ್ ಆಗಿ ಸ್ಟೇಜ್ ಮೇಲೆ ಬಂದರು, ಲಾಸ್ಟ್ ಮೂಮೆಂಟಲ್ಲಿ ಪ್ಲೇಟ್ ಚೇಂಜ್ ಮಾಡಿಬಿಟ್ಲು. ಈ ಮಧ್ಯೆ ಏನೋ ನಡೆದಿದೆ. ಪ್ಲ್ಯಾನ್ ಅಷ್ಟು ಟೈಟ್ ಆಗಿದ್ರು ಪ್ರಾಬ್ಲಮ್ ಎಲ್ಲಾಯಿತು ಗೊತ್ತಾಗ್ತಾ ಇಲ್ಲ. ಇಲ್ಲ ಅಭಿ, ಎಲ್ಲೋ ಚಿಕ್ಕ ಗ್ಯಾಪ್ ಬಿಟ್ಟಿದ್ದೀನಿ. ಆ ಸ್ಪೇಸ್ನ ನಾನೇ ಆಕ್ಯುಪೈ ಮಾಡಿದ್ದು. ನೀವು ಬಿಟ್ಟಿರೋ ಗ್ಯಾಪ್ನ ನಾನೇ ಯೂಸ್ ಮಾಡಿಕೊಂಡೆ. ಲಾಸ್ಟ್ ಮಿನಿಟಲ್ಲಿ ನಿಮ್ಮ ಪ್ಲಾನ್ ಹೀಗೆ ಅಟ್ಟರ್ ಪ್ರಾಫ್ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ವಾ? ಆಂಟಿ, ಫಸ್ಟ್ ಟೈಮ್ ನಿಮ್ಮ ಹೆಸರು ಕೇಳಿದಾಗ ಆಶ್ಚರ್ಯ ಆಗಿತ್ತು. ಒಬ್ಳು ಲೇಡಿ ಇಷ್ಟು ಬೆಳೆದಿದ್ದಾಳಲ್ಲ ಅಂತ. ನಿಮ್ಮ ಸ್ಟೇಟಸ್ ಗೊತ್ತಾದಾಗ ಅಸೂಯೆ ಆಗಿತ್ತು. ನಿಮ್ಮ ಹಾಗೆ ನಾನು ಆಗ್ತೀನಾ ಅಂತ. ನಿಮ್ಮನ್ನು ಮೀಟ್ ಮಾಡಿದಾಗ ಹೆಮ್ಮೆ ಆಗಿತ್ತು, ನಾನು ನಿಮ್ಮ ಮುಂದೆ ನಿಂತಿದ್ದೀನಲ್ಲ ಅಂತ. ನಿಮ್ಮ ಮಳಿಯ ಅಂತ ಅನೌನ್ಸ್ ಮಾಡಿದಾಗ ಖುಷಿ ಆಗಿತ್ತು, ನಿಮಗಿಷ್ಟ ಆಗಿದ್ದಕ್ಕೆ. ಬಟ್ ನನ್ನ ಎಂಗೇಜ್ಮೆಂಟ್ ಆದಮೇಲೆ ಬದಲಾಗಿರೋ ನಿಮ್ಮನ್ನು ನೋಡಿ ಕೋಪ ಬರ್ತಿತ್ತು. ಇವತ್ತು ಬೆಳಿಗ್ಗೆಯಿಂದ ನೀವು ಮಾಡಿರೋ ಕೆಲಸನೆಲ್ಲ ನೋಡಿ ಅಸಹ್ಯ ಆಗ್ತಿತ್ತು. ಈಗ ನಿಮ್ಮ ಪರಿಸ್ಥಿತಿ ನೋಡಿ ಕನಿಕರ, ನಗು ಎರಡೂ ಬರ್ತಿದೆ. ಜೈ, ಎಸ್ ಆಂಟಿ, ನೀವಂದ್ರೆ ನನಗೆ ಹೆಮ್ಮೆ, ನೀವಂದ್ರೆ ಗೌರವ, ನೀವಂದ್ರೆ ಅದ್ಭುತ, ಆನಂದ, ಆಶ್ಚರ್ಯ ಎಲ್ಲ. ಆದರೆ
ಈಗ ಅದ್ಯಾವುದೂ ಇಲ್ಲ. ಅದ್ರ ಜಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ. ಈ ಡೈಲಾಗ್ ಎಲ್ಲ ಯಾಕೆ? ಮೊದಲು ಏನು ಮಾಡಿದ್ಯೋ ಅದನ್ನು ಹೇಳು. ನಿಮ್ಮ ಸ್ಪೇಸ್ನ ನಾನು ಹೇಗೆ ಯೂಸ್ ಮಾಡ್ಕೊಂಡೆ ಅಂತ ನಾನು ಹೇಳ್ದೆ ಹೇಗಿರಲಿ. ಆಂಟಿ, ನೀವೊಬ್ರು ಬಿಸ್ನೆಸ್ ವುಮೆನ್, ಆದರೆ ಒಂದು ಸಣ್ಣ ಲಾಜಿಕ್ ಮಿಸ್ ಮಾಡಿದ್ರಿ. ನಿಮ್ಗಿಂತ ಒಂದು ನಂಬರ್ ಕಡಿಮೆ ಆದರೂ ನಾನು ಬಿಸ್ನೆಸ್ ಮ್ಯಾನೇ. ನೀವು ಹೇಗೆ ಯೋಚನೆ ಮಾಡ್ತೀರೋ ನಾನು ಹಾಗೆ ಥಿಂಕ್ ಮಾಡ್ತೀನಿ. ಅದನ್ನು ಮರ್ತಿದ್ದೀರಾ ನೀವು. ಸೊ ವಾಟ್ ಅಬೌಟ್ ಯುವರ್ ಡಿಸಿಷನ್ ನಿತ್ಯ? ನನಗೆ ನೀನು ಬೇಕು, ಅಮ್ಮನೂ ಬೇಕು. ಇಬ್ಬರಲ್ಲಿ ಯಾರು ಬೇಕು ಅಂತ ಕೇಳಿದ್ರೆ ಐ ಆಮ್ ಸಾರಿ, ನಮ್ಮಮ್ಮನೇ ಬೇಕು. ನನಗೋಸ್ಕರ ನಮ್ಮಮ್ಮ ಸತ್ತೋದ್ರೆ ನಾನು ಹ್ಯಾಪಿಯಾಗಿರಲ್ಲ. ನಿಮ್ಮಮ್ಮ ಸಾಯಲ್ಲ ಅಂತಾದ್ರೆ? ಏನು ಹೇಳ್ತಿದ್ಯಾ ಜಾಯ್? ನಾಣಿ, ಹೇಳಿ ಪುರೋಹಿತ್ರೆ, ಇವತ್ತು ನಿಮ್ಮ ಆದಾಯ ಎಷ್ಟು? 1 ಲಕ್ಷ ಸರ್. 1 ಲಕ್ಷ ತಗೊಂಡು ನೀವು ಸುಳ್ಳು ಹೇಳಿದ್ರಿ. ನಾನು 2 ಲಕ್ಷ ಕೊಡ್ತೀನಿ, ನೀವು ನಿಜ ಹೇಳಿ. ಸರ್ ಅದು ನಾಣಿ, ಅದು ತಗೋ 2 ಲಕ್ಷ. ನಿಜಾನಮ್ಮ. ನಿಮ್ಮ ತಾಯಿ ಸತ್ತೋಗ್ತಾರೆ ಅಂತ ಹೇಳು ಅಂತಂದ್ರು, ಹೇಳಿದೆ. ದುಡ್ಡು ಕೊಟ್ಟಿದ್ದಕ್ಕೆ ಹೇಳಿದೆ ಅಮ್ಮ. ಅಷ್ಟೇ ಅಲ್ಲಮ್ಮ, ಬೆಳಗಿಂದ ಆಗಿದ್ದೆಲ್ಲನೂ ಕೂಡ ನಿಮ್ಮಮ್ಮ ಬೇಕು ಅಂತಾನೆ ಮಾಡಿಸಿದ್ದು. ಹೇಗಾದರೂ ಮಾಡಿ ಈ ಮದುವೆನ ತಡಿಬೇಕು ಅಂತ ಅವರೇ ಮಾಡಿಸಿದ್ದು. ಇಷ್ಟು ಸಾಕು, ಮೇಡಮ್ಗೆಲ್ಲ ಅರ್ಥ ಆಯ್ತು, ನೀವು ಹೊರಡ್ಬೋದು. ಆಯ್ತಪ್ಪ, ಹೋಗಿ. ಆಯ್ತು. ನಡೆದಿದ್ದಿಷ್ಟೇ. ನೀವು 1 ಲಕ್ಷ ಕೊಟ್ಟಿದ್ದ ಪುರೋಹಿತರಿಗೆ ನಾನು 2 ಲಕ್ಷ ಕೊಟ್ಟೆ. ನಿಜನ ನಿತ್ಯಂಗೆ ಗೊತ್ತಾಗೋ ಹಾಗೆ ಮಾಡಿದೆ. ರಿಸಲ್ಟ್ ನನಗೆ ಬೇಕಾದ ಹಾಗೆ ಸಿಕ್ತು. ಸೊ ಯುದ್ಧನ ಇಲ್ಲಿಗೆ ನಿಲ್ಲಿಸ್ತೀರಾ ಅನ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡ್ತೀರಾ ಅಂತಂದ್ರೆ ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಒಂದ್ ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀನಿ, ನನ್ನ ಜೊತೆ ಎಷ್ಟು ದಿನ ಯುದ್ಧ ಮಾಡಿದ್ರು ನೀವು ಸೋತ್ ಹೋಗ್ತೀರಾ. ನೀವು ನನ್ನನ್ನು ಇನ್ನೊಂದು ರೀತಿಲಿ ಗೆಲ್ಬೋದು. ನಾನು ನಿಮ್ಮ ಅಳಿಯ ಆಗೋದೇ ನಿಮ್ಮ ಗೆಲುವು. ನನ್ನನ್ನು ನಂಬರ್ 1 ಆಗಿ ನೋಡೋದೇ ನಿಮ್ಮ ಗೆಲುವು. ನನ್ನನ್ನು ಯಾಕೆ ಬೇಡ ಅಂತಿದ್ದೀರೋ ಕಾರಣ ಹೇಳಿ ಗೆಲ್ಲಿ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನನ್ನ ಗೆಲುವು ನಿಮ್ಮ ಗೆಲುವೇ ಆಗುತ್ತೆ ಹೊರತು ನನ್ನ ಸೋಲು ನಿಮ್ಮ ಗೆಲುವಾಗಲ್ಲ. ಯಾಕಂದ್ರೆ ನೀವೇ ನನ್ನ ಇನ್ಸ್ಪಿರೇಷನ್, ನೀವೇ ನನ್ನ ರೋಲ್ ಮಾಡಲ್. ಬೈ ದ ವೇ, ಈ 5 ಡೇಸ್ ಪ್ಲಾನ್ ಇವತ್ತು ನೈಟ್ಗೆ ಫಿನಿಶ್ ಆಗುತ್ತೆ. ಯಾರು ಗೆದ್ರು ಅನ್ನೋದನ್ನ ಹೇಳೋದು ಬೇಡ ಅನ್ಸುತ್ತೆ ಅಲ್ಲ. ಗುಡ್ ನೈಟ್ ಆ್ಯಂಡ್ ಗುಡ್ ಲಕ್ ಆಂಟಿ. ಗಂಗಾ, ಗಂಗಾ ಹೋಗು, ಮೇಡಮ್ ಒಬ್ಬರೇ ಇದ್ದಾರೆ. ಭಯ ಆಗ್ತಿದೆ ಚಿಕ್ಕಪ್ಪ. ಅಯ್ಯೋ, ನಿನಗಿರ್ಬೇಕಾಗಿದ್ದು ಭಯ ಅಲ್ಲ, ಧೈರ್ಯ. ಧೈರ್ಯ, ಸಾಹಸನೇ ದುಡ್ಡು ಅಂತಾರೆ. ಮನ್ಸಿಂದ ಮೇಡಮ್ನ ತೆಗೆದು ಹಾಕು. ನಿನ್ನ ಅಮ್ಮನ ನೆನಪು ಮಾಡ್ಕೋ. ನಿನ್ನ ಅಮ್ಮನ ದುಡ್ಡು ಕೇಳೋ ಹಾಗೆ ಕೇಳು. ಆದ್ರೆ ಚಿಕ್ಕಪ್ಪ, ಇನ್ನೇನು ಮಾತಾಡ್ಬೇಡ. ಈಗ ನೀನ್ ಆಗಲ್ಲ ಅಂದ್ರೆ ಖಾಲಿ ಕೈಲಿ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು. ಅಮ್ಮ ಬೇಡ. ಅಲ್ವಾ? ಅವ್ರ ಹತ್ರ ಹೆಚ್ಚಿಗೆನು ಮಾತಾಡ್ಬೇಡ. 5 ಶಬ್ದ. ಮಾಮ್, ನನಗೆ 10 ಲಕ್ಷ ಬೇಕು ಅಷ್ಟೇ. ಅರ್ಥ ಆಯ್ತಾ? ಈಗ ಹೋಗು, ನಡಿ. ಅದೇನು, ನೀನ್ ನನ್ ಜೊತೆ ಬರಲ್ವಾ? ನಾನು ಬರಬಾರ್ದು. ಯಾಕಂದ್ರೆ ಪಕ್ಕದಲ್ಲೇ ಇರ್ತೀನಿ ಅಂದ್ಯಲ್ಲ. ಇಲ್ಲಿರ್ತೀನಿ. ನನ್ನ ಮಾತು ಕೇಳು, ಹೋಗು. ಟೈಮ್ ಆಗ್ತಿದೆ, ಹೋಗು. ಹೋಗಮ್ಮ.
ಮಾಮ್ ನನಗೆ 10 ಲಕ್ಷ ಬೇಕು. ದೇವ್ರೇ, ಬೇಬಿ, ಈಗ ನಿನಗೆ ದುಡ್ಡು ಯಾಕೆ? ಆ, 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 ಅಬ್, ಆ, ಆ. ಗಂಗಾ ಬಂದ್ಬಿಡು. ಹೇ, ವಾಟ್ ಹ್ಯಾಪನ್ ಟು ಯು ಮಾಮ್? ನಿಂಗೆ ಏನಾಯ್ತು? ನನ್ಗೀಗ್ಲೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ನನಗೆ 10 ಲಕ್ಷ ಬೇಕು. ಪುರೋಹಿತರಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿದ್ಯಾಕೆ? ಹಾಳಾಗಿರೋ ತೆಂಗಿನಕಾಯಿ ಒಡ್ದಿರೋ ಇಟ್ಕೆ ಇಡ್ಸೋದೇನು? ದೋಷ ನಿವಾರಣೆ ಪೂಜೆ ಮಾಡಿದ್ಯಾಕೆ? ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ತುಂಬ ಹೊಸದಾಗಿ ಬಿಹೇವ್ ಮಾಡ್ತಿದ್ಯಾ ಮಾಮ್. ನನ್ನ ನೀನು ಜೈ ಮನೆಗೆ ಕಳಿಸಿದ್ದು ಆ ಫ್ಯಾಮಿಲಿನ ಅರ್ಥ ಮಾಡ್ಕೊಳ್ಳೋದಿಕ್ಕಲ್ಲ, ನನ್ನ ಜೈನ ದೂರ ಮಾಡೋಕೆ ಅಂತ ಈಗ ಅರ್ಥ ಆಗ್ತಿದೆ ಮಾಮ್. ವೈ ಮಾಮ್? ಇಷ್ಟಕ್ಕೂ ಜೈ ಯಾರು? 6 ಮಂತ್ಸ್ ಲೈನಲ್ಲಿರೋ ಮದುವೆ ಗಂಡನ್ನೆಲ್ಲ ಪಕ್ಕಕ್ಕಿಟ್ಟು ಆಸೆ ಪಟ್ಟು ನೀನೇ ಸೆಲೆಕ್ಟ್ ಮಾಡಿರೋ ಮದುವೆ ಗಂಡು. ಅವನು ಕರೆಕ್ಟ್ ಅಂತ ಕಾಂಪ್ಲಿಮೆಂಟ್ ಕೊಟ್ಟೆ, ನನಗೆ ಸರಿಯಾಗಿರೋ ಜೋಡಿ ಅಂತ ಕನ್ವಿನ್ಸ್ ಮಾಡಿದೆ. ನನ್ನ ಹತ್ರ ಕೂಡ ಹೇಳ್ದೆ, ಮ್ಯಾರೇಜ್ ಅನೌನ್ಸ್ ಮಾಡಿದೆ, ಎಂಗೇಜ್ಮೆಂಟ್ ಕೂಡ ಮಾಡಿಸ್ದೆ. ಮತ್ತೆ ಈಗ ಯಾಕೆ? ಜೈನ ಮಿಸ್ ಮಾಡ್ಕೋಬೇಡ ಅಂತ ನನ್ನ ಕಂಪೇಲ್ ಮಾಡ್ದವಳು ಜೈಗೆ ನಾನು ಎಂಗೇಜ್ಮೆಂಟ್ ರಿಂಗ್ ವಾಪಸ್ ಕಳಿಸಿದಾಗ ಯಾಕೆ ಕಾಮ್ ಆಗಿದ್ದೆ? ಜೈ ನನ್ನ ಮತ್ತೆ ಕನ್ವಿನ್ಸ್ ಮಾಡಿದಾಗ ಯಾಕೆ ಶಾಕ್ ಆದೆ? ಜೈನ ನನ್ನ ದೂರ ಮಾಡ್ಬೇಕು ಅಂತ ಯಾಕೆ ಪ್ಲಾನ್ ಮಾಡ್ತಿದ್ಯಾ? ನಮ್ಮ ಮದ್ವೆ ನಿಲ್ಸ್ಬೇಕು ಅಂತ ಯಾಕೆ ಟ್ರೈ ಮಾಡ್ತಿದ್ಯಾ? ಜೈನ ನನ್ನ ದೂರ ಮಾಡಿ ನೀನೇನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ ಸಾವನ್ ತಡಿಬೇಕು ಅನ್ಕೊಂಡಿದ್ದೀನಿ. ವಾಟ್? ಎಸ್, ಈ ಮದ್ವೆ ನಿಲ್ಸಿ ನಿನ್ ಸಾವನ್ ತಡಿಬೇಕು ಅನ್ಕೊಂಡಿದ್ದೀನಿ. ನನ್ ಸಾವಂದ್ರೆ? ಈ ಮದ್ವೆ ಆದ್ರೆ ನೀನ್ ಸತ್ ಹೋಗ್ತೀಯಾ. ಹ, ಓ, ಅಲ್ಲಿಂದ ಬೆಂಗಳೂರು ಬರ್ತಿದ್ದ ಹಾಗೆ ಡೆತ್ ನಿನ್ನಿಂದ ನಂಗೆ ಶಿಫ್ಟ್ ಆಯ್ತಾ?
ಫೇಸ್ ಬದಲಾಗಿದ್ದಕ್ಕೆ ಜಾತಕ ಕೂಡ ಬದಲಾಯ್ತಾ? ನಿನ್ ಪ್ರಾಣ ಹೋಗುತ್ತೆ ಅಂತ ಹೇಳೋದಿಕ್ಕೆ ಪುರೋಹಿತರಿಗೆ ನೀನ್ ದುಡ್ಡು ಕೊಟ್ಟೆ. ಈಗ ನನ್ ಪ್ರಾಣ ಹೋಗುತ್ತೆ ಅಂತ ಹೇಳೋದಿಕ್ಕೆ ನಿನಗ್ ಮನೆ ಯಾರು ಕೊಟ್ರು ಮಾಮ್? ಐ ಆಮ್ ನಾಟ್ ಜೋಕಿಂಗ್ ನಿತ್ಯ. ಐ ಆಮ್ ಆಲ್ಸೋ ಸೀರಿಯಸ್ ಮಾಮ್. ಇನ್ನು ಯಾಕೆ ನನ್ನ ನಂಬ್ಸಕ್ ನೋಡ್ತಿದ್ಯಾ? ಯಾಕೆ ನಂಗೆ ಸುಳ್ಳು ಹೇಳ್ತಿದ್ಯಾ? ನಾನ್ ಸುಳ್ಳು ಹೇಳ್ತಾ ಇಲ್ಲ ನಿತ್ಯ. ಈ ಮದ್ವೆ ನಡೆದ್ರೆ ನಿಜವಾಗ್ಲೂ ನೀನ್ ಸತ್ ಹೋಗ್ತೀಯಾ? ಹೇಗ್ ಸತ್ತು ಹೋಗ್ತೀನಿ? ಜೈನ್ ನನ್ನ ಸಾಯಿಸ್ಬಿಡ್ತಾನ? ಅವ್ನ ಫ್ಯಾಮಿಲಿ ನನ್ನ ಸಾಯಿಸ್ಬಿಡುತ್ತಾ? ಆ ವಂಶಕ್ಕಿರೋ ಶಾಪ ನಿನ್ನ ಸಾಯಿಸ್ಬಿಡತ್ತೆ. ಶಾಪ ಅಂದ್ರೆ? ನಾನು ಹೇಳ್ತೀನಮ್ಮ. ಬನ್ನಿ. ನೀವು ದೇವಿಪುರದವ್ರಲ್ವಾ? ಹೌದು, ನಾನೇ ಇವ್ರನ್ನ ಕರ್ಕೊಂಡು ಬಂದೆ. ಯಾಕೆ ಮಾವ? ಶಾಪದ ಬಗ್ಗೆ ನಿನಗೆ ಹೇಳೋದಕ್ಕೆ. ಆ ಶಾಪ ಏನು? ಬಹಳ ವರ್ಷದ ಹಿಂದೆ ನನ್ನ ಪೂರ್ವಿಕರು ಸೂರ್ಯವಂಶದ ವ್ಯಕ್ತಿಗೆ ನೀಡಿರೋ ಶಾಪ. ಹೀಗೆ ಆ ವಂಶ ಶಾಪಕ್ಕೆ ಗುರಿಯಾಯ್ತಮ್ಮ. ಆ ಮನೆ ಸೊಸೆಯಂದಿರ ಸಾವು ಪ್ರಾರಂಭವಾಗಿ ಇನ್ನೂ ಮುಂದುವರಿಯುತ್ತಿದೆ ಅಮ್ಮ. ನೀವು ನಿಶ್ಚಿತಾರ್ಥ ಮಾಡ್ಕೊಂಡಿರೋ ವರನ್ ತಾಯಿ ಕೂಡ ಶಾಪಗ್ರಸ್ತರಾಗಿ ತೀರ್ಕೊಂಡ್ರು. ಈ ಶಾಸ್ತ್ರಿಗಳಿಂದಲೇ ಆ ಶಾಪದ ಬಗ್ಗೆ ನಮ್ಗೆ ಗೊತ್ತಾಯ್ತಮ್ಮ. ಪಾಪ ಅವತ್ತು ಪುರೋಹಿತರು ಆ ನಿಶ್ಚಿತಾರ್ಥ ನಿಲ್ಸೋಕೆ ತುಂಬಾ ಪ್ರಯತ್ನ ಮಾಡಿದ್ರಂತೆ. ಆದ್ರೆ ನಿಮ್ ತಾಯಿಗೆ ಹೇಳೋಕ್ ಮುಂಚೆನೆ ನಿಶ್ಚಿತಾರ್ಥ ನಡೆದು ಹೋಗಿತ್ತಮ್ಮ. ಆಗ ನನ್ಗೇನ್ ಮಾಡೋಕ್ಕಾಗ್ಲಿಲ್ಲ ನಿತ್ಯ. ಆ ಕ್ಷಣದಿಂದ ನಿನ್ನನ್ ಕಾಪಾಡ್ಕೋಬೇಕು ಅಂತ ಎಷ್ಟು ಒದ್ದಾಡಿದೀನೋ ನಿನಗ್ ಗೊತ್ತಿಲ್ಲ. ಶಾಪದ ಬಗ್ಗೆ ನಿನಗೆ ಹೇಳೋಕಾಗ್ದೆ, ಈ ಮದ್ವೆನ ಹೇಗ್ ತಡೆಯೋದು ಅಂತ ಗೊತ್ತಾಗ್ದೆ ನನ್ನೊಳಗೆ ನಾನು ಎಷ್ಟು ಒದ್ದಾಡಿದೀನೋ ನನಗ್ ಮಾತ್ರ ಗೊತ್ತು. ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿನ್ನಷ್ಟಕ್ಕೆ ನೀನೇ ಜೈ ಜೊತೆ ಬ್ರೇಕಪ್ ಅಂದೆ. ಅದಕ್ಕೆ ಆಗ ನಾನೇನು ಮಾತಾಡ್ಲಿಲ್ಲ. ಅದಾದ್ಮೇಲೆ ಜೈ ನಿನ್ನ ಕನ್ವಿನ್ಸ್ ಮಾಡಿ ನಿನಗೆ ರಿಂಗ್ ಹಾಕ್ತಾ. ಅವಾಗಿಂದ ನನಗೆ ಮತ್ತೆ ಟೆನ್ಷನ್ ಶುರು ಆಯ್ತು. ಹೇಗಾದ್ರೂ ಮಾಡಿ ನಿನ್ನ ಜೈನಿಂದ ದೂರ ಮಾಡಿ ನಿನ್ನ ಶಾಪದಿಂದ ಸಾವಿನಿಂದ ದೂರ ಮಾಡ್ಬೇಕು ಅನ್ಕೊಂಡೆ. ನಿತ್ಯ, ಒಬ್ಳು ತಾಯಿಯಾಗಿ ನಿನ್ನನ್ನು ಕಾಪಾಡಬೇಕು ಅನ್ಕೊಂಡಿದ್ದು ನನ್ನ ತಪ್ಪ ನಿತ್ಯ? ನೀನು ದೀರ್ಘಾಯುಷ್ಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದು ತಪ್ಪ? ನಿನ್ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಕೂಡ ನನ್ನ ಮನಸ್ಸು ವಿಲವಿಲ ಅನ್ನತ್ತೆ. ಅಂಥದ್ರಲ್ಲಿ ಮದ್ವೆ ಆಗಿ ನೀನ್ ಸತ್ ಹೋದ್ರೆ ನಾನೇನಾಗ್ಬೇಕು ನಿತ್ಯ? ನಿನ್ ಮೇಲೆ ಆಸೆ ಇಟ್ಕೊಂಡು ಬದುಕ್ತಿದ್ದೀನಿ. ನೀನೇ ಇಲ್ಲ ಅಂದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಲಿ? ಸಮಯಕ್ಕೆ ಸರಿಯಾಗಿ ಶಾಸ್ತ್ರಿಗಳು ಹೇಳಿದಕ್ಕೆ ಸರಿ ಹೋಯ್ತು. ಶಾಪದ ಬಗ್ಗೆ ಗೊತ್ತಿರೋ ಜೈ ಅಜ್ಜಿ ಆಗ್ಲಿ ಅವ್ರ ಅಪ್ಪ ಆಗ್ಲಿ ಬಾಯ್ ಬಿಡಲ್ಲ. ಕೊನೆಗೆ ಜೈ ಕೂಡ ನಮಗ್ ಮೋಸ ಮಾಡ್ದ. ನಾನೇನ್ ಮಾಡ್ಲಿ? ನನಗ್ ಬೇರೆ ಆಪ್ಷನ್ ಏನಿತ್ತು? ಅದಕ್ಕೆ ಹೀಗೆ ಪ್ಲಾನ್ ಮಾಡಿದೆ.